ಆಕಾಶವಾಣಿ ವಿಶೇಷ ಪ್ರಾಯೋಜಿತ ಸರಣಿ ನಿಸರ್ಗ ಜ್ಞಾನಾಮೃತ. ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ. ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಪ್ರಣವ ಷಡಂಗ ಸಮರಸ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ ಪ್ರಭುಗೌಡ ವಿ ಕೆಂಚನಗೌಡ್ರು, ನಿವೃತ್ತ ಪ್ರಧಾನ ಸಸ್ಯತಳಿ ಅಭಿವೃದ್ಧಿ ವಿಜ್ಞಾನಿ, ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ. ಪ್ರಣವಾರೂಢನು ಪ್ರಣವಾರೂಢನು ಪ್ರಣವ ಸ್ವರೂಪನು, ಪ್ರಣವಾರೂಢನು ಪ್ರಣವ ಸ್ವರೂಪನು, ಪ್ರಣವ ಪ್ರಕೃತಿ ಸೌಖ್ಯನು, ಪ್ರಣವ ಪ್ರಕೃತಿ ಸೌಖ್ಯನು, ಪ್ರಣವ ಪ್ರಕೃತಿ ಸೌಖ್ಯನು. ಆತ್ಮೀಯ ಕೇಳುಗರೆ, ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಂದಿನಂತೆ ನಮ್ ಜೊತೆಗೆ ಧಾರವಾಡ ತಾಲೂಕು ಮನಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರಿದ್ದಾರೆ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ಕೇಳುಗರೆ, ಹಿಂದಿನ ವಾರ ನಾವು ಗಣಪತಿ ಬಗ್ಗೆ ಮಾತಾಡ್ತಾ ಇದ್ವಿ, ಗಣಪತಿಯ ಅರ್ಥವನ್ನು ತಿಳ್ಕೊಂಡ್ವಿ, ಮತ್ತೆ ಗಣಪತಿಯ ಆಚರಣೆ ಹೇಗಿರ್ಬೇಕು ಅಂತ ಹೇಳಿ ಸ್ವಾಮೀಜಿಯವರು ನಮ್ಗೆಲ್ಲ ಹೇಳ್ತಾ ಇದ್ರು. ಇದೇ ವಿಷಯವನ್ನ ಮುಂದುವರಿಸ್ತಾ ಸ್ವಾಮೀಜಿಯವರು ಇವತ್ತೇನ್ ಮಾತಾಡ್ತಾರೆ ಕೇಳೋಣ. ಗಣಪತಿ ಹಬ್ಬದ ವಿಷಯದಲ್ಲಿ, ಆಹಾರದ ತಯಾರಿಕೆ ವಿಷಯದಲ್ಲೂ ನಾವು ಸ್ವಲ್ಪ ತಿಳ್ಕೊಳ್ಬಹುದು. ಸಾಮಾನ್ಯವಾಗಿ ಅಡಿಗೆದಂತೂ ಎಲ್ರಿಗೂ ಗೊತ್ತಿದ್ದೇ ಇದೆ. ಹೌದು. ನಾನು ಹೇಳೋದು, ಹಬ್ಬದ ನೆಪದಲ್ಲಿ ನಮ್ಮ ಹಿರಿಯರು ಆರೋಗ್ಯದ ವಿಷಯದಲ್ಲೂ ಕೂಡ ಕಾಳಜಿ ಮಾಡಿದ್ದಾರೆ. ಅದಕ್ಕೋಸ್ಕರ ಹಬ್ಬದ ನೆಪದಲ್ಲಿ ಆರೋಗ್ಯವನ್ನ ಕೆಡಿಸ್ಕೊಳ್ಳಬಾರ್ದು, ಹಾಗೆ ನೋಡ್ಕೊಳ್ಳಿ. ಆಮೇಲೆ ಗಣಪತಿ ವಿಸರ್ಜನೆ ಈಗಾಗಲೇ ಮಾಡಿ ಮುಗಿಸಿದಿರಿ. ಈ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ, ಮತ್ತೆ ಧಾರವಾಡದಲ್ಲೂ ಹಾಗೆ ಮಾಡಿದಾರೋ ಇಲ್ಲೋ ನನಗೆ ಗೊತ್ತಿಲ್ಲ, ಈ ಕೆರೆ ಮತ್ತು ಬಾವಿಗಳಿಗೆ ನಿಷೇಧ ಮಾಡಿದ್ದಾರೆ. ಹೌದು. ಬಕೆಟ್ ಅಲ್ಲಿ ವಿಸರ್ಜನೆ ಮಾಡ್ಬಿಟ್ಟು ಆ ಮಣ್ಣನ್ನ ಕರಗಿಸಿ, ಅದನ್ನ ಶುದ್ಧವಾದ ಮಣ್ಣಿದ್ರೆ ನೀವು ಅದನ್ನ ಕುಂಡಗಳಿಗೆ, ಆಮೇಲೆ ಕೈ ತೋಟಗಳಿಗೆ ಬಳಸ್ಕೋಬಹುದು. ಅದನ್ನ ನಿಮ್ಮ ಹೂವಿನ ಗಿಡಗಳಿಗೆ, ಏನು ಕುಂಡಗಳಿಗೆ ಅದನ್ನ ಬಳಸ್ಕೊಂಡ್ರಿ ಅಂತಂದ್ರೆ ಅಲ್ಲೂ ಕೂಡ ದೈವಿಕತೆ ನಿಮಗೆ ವ್ಯಕ್ತ ಆಗ್ಬಹುದು. ಅದಕ್ಕೆ ಯಾವುದೇ ಕಾರಣಕ್ಕೂ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿಯನ್ನ ಮಾಡಬಾರದು. ವಿಷಯಕ್ಕೆ ಬರೋಣ. ಏನು ಅಂತಂದ್ರೆ ಆಧ್ಯಾತ್ಮಿಕ ಆರೋಗ್ಯ, ಅದ್ರ ಬಗ್ಗೆ ನೋಡ್ತಾ ಇದೀವಿ ನಾವು. ಗಣಪತಿ ಹಬ್ಬದ ಸಂದರ್ಭದಲ್ಲಿ ಗಣಪತಿ ಬಗ್ಗೆ ತಿಳ್ಕೊಂಡ್ವಿ. ಇದು ಕೂಡ ಆಧ್ಯಾತ್ಮಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದೇನೆ. ಆಮೇಲೆ ಇನ್ನೊಂದು, ಗಣಪತಿ ಹಬ್ಬದಲ್ಲಿ ತಪ್ಪು ಮಾಡೋದ್ರ ಬಗ್ಗೆ ನಾನು ಕಳೆದ ಬಾರಿ ಹೇಳಿರ್ಲಿಲ್ಲ. ಪಟಾಕಿ ಹಾವಳಿ. ಹಿಂದೆ ಪಟಾಕಿಗಳು ಸಿಗ್ತಿರ್ಲಿಲ್ಲ ಜಾಸ್ತಿ, ಒಂದು 50-60 ವರ್ಷ ಹಿಂದಕ್ಕೆ ಹೋದ್ರೆ. ಇವಾಗ ವಿಪರೀತ ಪಟಾಕಿಗಳ ಕಂಪ್ನಿಗಳಾಗಿದೆ, ಎಲ್ರಿಗೂ ಪಟಾಕಿ ಸಿಗತ್ತೆ. ಅದರಿಂದ ಶಬ್ದ ಮಾಲಿನ್ಯ ಆಗೋದು ಒಂದು, ವಾಯು ಮಾಲಿನ್ಯ ಆಗೋದು ಎರಡನೇದು, ಮೂರನೇದು ಕೆಲವರು ಕಣ್ಣೇ ಕಳ್ಕೊಂಡ್ಬಿಡ್ತಾರೆ. ಸುಪ್ರೀಂ ಕೋರ್ಟ್ ಒಂದು ಕಾನೂನು ಮಾಡಿದೆ, ಆರ್ಡರ್ ಮಾಡಿದೆ, ಅತಿ ಶಬ್ದವನ್ನ ಉಂಟು ಮಾಡ್ತಕ್ಕಂತ ಪಟಾಕಿಗಳನ್ನ ನಾವು ಆರಿಸಬಾರ್ದು. ಮನುಷ್ಯನಿಗಿಂತ ಹೆಚ್ಚಾಗಿ ನನ್ಗೆ ಕಾಳಜಿ ಇರೋದು ಪ್ರಾಣಿ ಪಕ್ಷಿಗಳು. ಯಾಕಂದ್ರೆ ಅವುಗಳ ಕಿವಿ ತುಂಬಾ ಸೂಕ್ಷ್ಮ ಇರುತ್ತೆ. ಎಲ್ಲಿ ಹೋಗ್ಬೇಕವು? ಕೆಲವರು ಲಕ್ಷಾಂತರ ರೂಪಾಯಿ ಸುಟ್ಟು ಬಿಡ್ತಾರೆ. ಅದರಿಂದ ಹಣನೂ ಹಾಳು, ಪರಿಸರನೂ ಹಾಳು, ಜೊತೆಗೆ ಶಬ್ದ ಮಾಲಿನ್ಯ. ಹಂಗಾಗಿ ಹಣ ದುಡಿಯೋದು ಎಷ್ಟು ಕಷ್ಟ ಇದೆ. ನಾನು ಒಂದ್ಸರಿ ಹೀಗೆ ಹೋಗಿದ್ದೆ. ದೊಡ್ಡ ಗುರುಗಳವರು, ಬಹಳ ಒಳ್ಳೆಯವರು. ಆದ್ರೆ ಅವ್ರ ಶಿಷ್ಯರೆಲ್ಲ ಸೇರ್ಕೊಂಡು, ಅವ್ರು ಒಪ್ಪಿಗೆ ಕೊಡೋರು ಅಲ್ಲ, ಒತ್ತಾಯಪೂರ್ವಕ ಒಪ್ಪಿಗೆ ತಗೊಂಡು 2 ಲಕ್ಷ ರೂಪಾಯಿ ಪಟಾಕಿ ಸುಟ್ರು ಅಂತ ಕೇಳಿದೆ ನಾನು, ಒಂದು ಮಗುವಿನ ಹುಟ್ಟಿದ ಹಬ್ಬಕ್ಕೆ. ಆದ್ರೆ ಅದರಿಂದ ದೇಶಕ್ಕೆ ಹಾನಿ, ಪರಿಸರಕ್ಕೆ ಹಾನಿ. ನಾವು ಅದರಿಂದನೂ ಒಂದು ರಾಷ್ಟ್ರೀಯ ಪಾಪ ಮಾಡ್ದಂಗೆ. ಅದಕ್ಕೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಪಟಾಕಿಗಳ ವಿಷಯದಲ್ಲಿ ಎಚ್ಚರಿಕೆ ಇರಿ. ಇನ್ನು ಮಕ್ಕಳಿಗೆ ಸಂತೋಷ ಆಗ್ಬೇಕು ಅಂತಂದ್ರೆ ನೀವು ಮುಂದೆ ನಿಂತ್ಕೊಂಡು ಅವ್ರ ಜೊತೆ ನೀವು ಆಟ ಆಡ್ತಾ, ಪಟಾಕಿ ಬದಲು ಬೇರೆ ಆಟಗಳನ್ನ ಸೃಷ್ಟಿ ಮಾಡಕ್ ಆಗತ್ತಾ ನೋಡಿ. ಹೌದು. ಆಟ ಆಡಿ ಸಂತೋಷ ಪಡಿ. ಈಗ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಬಹುದು, ಅದರಿಂದನೂ ಸಂತೋಷ. ಸಂಗೀತ ಸಮಾರಂಭಗಳು, ವಚನ ಗಾಯನ, ಗೀತಾ ಪಠನ, ಈ ತರದ್ದೆಲ್ಲ ನೀವ್ ಇಟ್ಕೊಂಡ್ರೆ, ಇದನ್ನ ನಮ್ ಸಣ್ಣ ಮಕ್ಳಿರುವಾಗ್ಲೇ ರೂಢಿಸಿದ್ರೆ, ಈ ರೀತಿ ಕಲೆನ ನಮ್ಮವರು ಹಿರಿಕರು ಯಾರು ಇಂಥ ಅಪಸವ್ಯಗಳನ್ನ ಮಾಡ್ತಾ ಇರ್ಲಿಲ್ಲ. ಯಾಕಂದ್ರೆ ಅವಾಗಿಂತ ಅವಕಾಶಗಳು ಇರ್ಲಿಲ್ಲ, ಮತ್ತೆ ಈ ತರ ವಿಕೃತ ಭಾವ ಇರ್ಲಿಲ್ಲ. ನೋಡಿ, ಇವಾಗ ದೇವರ ಹೆಸರಲ್ಲಿ ಶಿಲ್ಪಕಲೆನ ಬೆಳೆಸಿದ್ರು.
ಸಂಗೀತ ಕಲೆ ಬೆಳೀತು. ಇದೆಲ್ಲ ತುಂಬಾ ಅನುಕೂಲ ಆಗಿದೆ. ಆದ್ರೆ ಎಲ್ಲಿ ನಾವು ಪರಿಸರಕ್ಕೆ ನುಕ್ಸಾನ್ ಮಾಡ್ತಾ ಇದ್ದೀವಿ, ಈಗ ಮಹಾರಾಷ್ಟ್ರದವರು ನಾಡ ಹಬ್ಬ ಅಂತ ಘೋಷಣೆ ಮಾಡ್ಬಿಟ್ರು. ಗಣಪತಿ ಹಬ್ಬವನ್ನ ನಾಡ ಹಬ್ಬ. ಮೊದಲೇ ಅಲ್ಲಿ ವಿಪರೀತ ಇತ್ತು, ಇನ್ಮೇಲಂತೂ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೆ ಗಂಭೀರ ಸ್ವಭಾವದವ್ರಿಗೆ, ಹಿರಿಯರಿಗೆ, ಗುರುಗಳಿಗೆ ತೊಂದ್ರೆ ಆಗಿ ಅವ್ರಿಗೆ ಮನಸ್ಸಿಗೆ ನೋಯಿಸಿದ್ರೆ ನಮಗೆ ಗಣಪತಿ ಖಂಡಿತ ಒಲಿಯಲ್ಲ. ಪಟಾಕಿ ಹಾರಿಸೋದ್ರಿಂದ ಎಷ್ಟೋ ಮಕ್ಳು ಕಣ್ಣು ಕಳ್ಕೊಂಡಿದ್ದಿದೆ, ಕಿವಿ ಕೇಳಾರ್ದ ಹಾಗೆ ಪರಿಸ್ಥಿತಿ ಉಂಟಾಗಿದ್ದು ಇದೆ. ಈ ತರದ ಸಮಸ್ಯೆಗಳನ್ನ ನಾವು ಅನುಭವಿಸೋ ಬದಲು ಯಾರಿಗೂ ತೊಂದರೆ ಕೊಡದ ಹಾಗೆ ಈ ಹಬ್ಬನ ಹೆಂಗ್ ಆಚರಣೆ ಮಾಡ್ಬೇಕು ಅನ್ನೋದ್ರ ಕುರಿತಂಗ್ ನಾವು ವಿಚಾರ ಮಾಡ್ಬೇಕು ಎಲ್ರು. ಆಮೇಲೆ ಕೇರಳದಲ್ಲಿ ಒಂದು ದೇವಸ್ಥಾನದಲ್ಲಿ ಪಟಾಕಿಗಳನ್ನ ತಂದಿಟ್ಟಿದ್ರು. ಪಟಾಕಿ ಇದಕ್ಕೆ ಬೆಂಕಿ ಬಿದ್ದು ಗುಡಿನಲ್ಲೇ 110 ಜನ ಸತ್ತೋಗ್ಬಿಟ್ರು. 110 ಜನ ಅಂದ್ರೆ ಯಾವ ದೇವರು, ಯಾವ ಗುರು, ಯಾವ ಮಹಾತ್ಮ ಈ ರೀತಿ ಆಚರಣೆ ಮಾಡಿ ಅಂತ ಹೇಳಕ್ ಸಾಧ್ಯ ಇದೆ? ನಾವೇ ಮಾಡ್ಕೊಳ್ಳೋ ತಪ್ಪಿನಿಂದ ನಮ್ಮ ಜೀವವನ್ನೇ ನಾವು ಕಳ್ಕೊಂಡ್ಬಿಡ್ತೀವಿ. ಜೀವಕ್ಕೆ ಎರವಾಗುತ್ತೆ. ಆಮೇಲೆ ಕಣ್ಣು ಹೋಗಿ ಜೀವನ ಪರ್ಯಂತ ಅಂಗವಿಕಲರಾಗಿ ಬದುಕೋ ಪ್ರಸಂಗ ಬಂದ್ರೆ ಅದು ದೇವ್ರ ಹೆಸರಲ್ಲಿ, ಅದು ಹಬ್ಬದ ಹೆಸರಲ್ಲಿ ಈ ತರ ಆಗ್ಬಿಟ್ರೆ ಅವನ್ ಜೀವನ ಪರ್ಯಂತ ಕೊರಗ್ಬೇಕಲ್ವಾ. ಆಮೇಲೆ ಇನ್ನೊಂದು ಅಪಾಯ ಏನಿದೆ ಅಂತಂದ್ರೆ, ಇವಾಗ ಮೀಡಿಯಾಗಳು ಜಾಸ್ತಿ ಆಗಿದಾವೆ, ಎಲ್ಲರಿಗೂ ಎಲ್ಲಾ ಸುದ್ದಿ ಗೊತ್ತಾಗುತ್ತೆ. ಈ ಇತರೆ ವೈಜ್ಞಾನಿಕ ಮನೋಭಾವನೆ ಉಳ್ಳಂತವ್ರು, ಪಾಶ್ಚಿಮಾತ್ಯರು ನಮ್ಮನ್ನ ನೋಡಿ ನಗೋ ಹಾಗೆ ನಾವ್ ಮಾಡ್ಕೋಬಾರ್ದು, ಅಣಗ್ಸೋ ಹಾಗೆ ನಾವ್ ಮಾಡ್ಕೋಬಾರ್ದು. ಯಾಕೆ ನಮ್ಮ ಮಗುಗೆ ಕಣ್ಣು ಹೊರಟೋಯ್ತು ಅಂತ ಇಟ್ಕೊಳ್ಳಿ, ಆವಾಗ ಬೇರೆಯವರೆಲ್ಲ ಎಂತ ವಿಚಿತ್ರ ಅನ್ಕೊಂತಾರಲ್ಲ. ಆ ಮಗುನ್ ನೋಡ್ದಾಗ್ಲೆಲ್ಲ ದೇವ್ರ ಹೆಸರು ಕಣ್ಣು ಹೋಗಿದೆ ನೋಡಿ, ಅವನಿಗೆ ದೇವ್ರ ಹೆಸರು ಕಣ್ಣು ಹೋಗಿದೆ ನೋಡು, ಈ ರೀತಿ ಅಂದ್ಕೊಂಡಾಗ ನಮ್ಮ ಸಂಸ್ಕೃತಿಗೆ ನಾವು ಒಂದ್ ರೀತಿ ಕೆಟ್ಟ ಹೆಸರು ತಂದಂಗೆ, ನಮ್ಮ ದೇಶಕ್ಕೆ, ನಮ್ಮ ಸಂಸ್ಕೃತಿಗೆ ಆ ರೀತಿ ಕೆಟ್ಟ ಹೆಸರು ಬರ್ಲಾರ್ದ ಹಾಗೆ ನಾವು ನಮ್ಮ ಹಬ್ಬ ಮತ್ತು ಹರಿದಿನಗಳನ್ನ ರೂಢಿಸ್ಕೋಬೇಕು. ನೋಡ್ರಪ್ಪ, ಗಣಪತಿ ಅಂದ್ರೆ ಗಣ ಅಂದ್ರೆ ಸಮೂಹ, ಪತಿ ಅಂದ್ರೆ ಒಡೆಯ. ಈಗ ನೀವು ಒಂಥರ ಆಚರಣೆ ಮಾಡಿ. ಏನು, ನಿಮ್ಮ ಮನೆಯಲ್ಲಿ ಯಾರು ಗಣಪತಿ ನೋಡ್ಕೊಳ್ಳಿ, ಅಪ್ಪನೋ, ಅಮ್ಮನೋ, ಅಜ್ಜಿನೋ, ಅಜ್ಜನೋ, ಅವ್ರನ್ನೇ ಕೂರಿಸ್ರಿ. ಅವ್ರಿಗೆಲ್ಲರೂ ನಮಸ್ಕಾರ ಮಾಡಿ, ಅವ್ರಿಗೆ ಹೊಸ ಬಟ್ಟೆ ತೊಡಸಿ, ಎಷ್ಟು ಸಂತೋಷ ಪಡ್ತಾರೋ. ನನ್ನನ್ ಗಣಪತಿ ಮಟ್ಟಕ್ಕೆ ಏರ್ಸ್ಬಿಟ್ರಲ್ಲ, ಇಲ್ಲ ಮಗು ನನಗೆ ಆ ಸ್ಥಾನ ಕೊಡ್ಬೇಡ ಅಂತ ಅವ್ರು ಹೇಳ್ತಿರ್ತಾರೆ. ಆದ್ರೆ ನಾವು ಕೊಟ್ಟಾಗ ಎಷ್ಟು ಸಂತೋಷ ಪಡ್ತಾರಲ್ವಾ. ಆಮೇಲೆ ಶಿಕ್ಷಕರು, ಅವರಿಗೆ ನಾವೆಲ್ಲ ನಮಸ್ಕಾರ ಮಾಡಿ, ಎಲ್ರು ಅವ್ರಿಗೆ ಗೌರವಿಸಿ, ಅವ್ರಿಗೆ ಸ್ವೀಟ್ ತಿನ್ಸಿ, ನಿಮ್ಮ ಆಶೀರ್ವಾದ ನಮ್ಗಿರ್ಲಿ, ಎಷ್ಟ್ ಚೆನ್ನಾಗಿರುತ್ತಲ್ವಾ. ಈ ರೀತಿ ಹೊಸ ರೀತಿನಲ್ಲಿ ನಾವ್ ಯಾಕೆ ಅಳವಡಿಸ್ಕೊಳ್ಬಾರ್ದು. ಆಮೇಲೆ ಈಗ ನಮ್ಮ ಎಲ್ಲಾ ಕಡೆ ಸ್ಥಳೀಯ ಆಡಳಿತ ಇರ್ತದೆ, ಕಾರ್ಪೊರೇಟರ್ಸ್ ಇರ್ತಾರೆ, ಪಂಚಾಯತಿನಲ್ಲಿ ಸದಸ್ಯರಿರ್ತಾರೆ, ಅಧ್ಯಕ್ಷರಿರ್ತಾರೆ. ಅವ್ರಿಗೆ ಗಣಪತಿ ಅಂತ ಗೌರವಿಸಿ ಎಷ್ಟು ಸಂತೋಷ ಪಡ್ತಾರ ಅವರು. ಅವ್ರಿಗೆ ಹೇಳಿ ನಮ್ಮನ್ ಚೆನ್ನಾಗಿ ನೋಡ್ಕೊಳಪ್ಪ ಅಂತ ಹೇಳಿ ಕೇಳ್ಕೊಂಡ್ರೆ ಎಷ್ಟು ಸಂತೋಷ ಪಡ್ತಾರಲ್ವಾ. ಈ ರೀತಿನಲ್ಲೂ ಗಣಪತಿ ಹಬ್ಬನ ಆಚರಣೆ ಮಾಡ್ಬೋದಲ್ಲ. ಇನ್ನೊಂದು ಮಹತ್ತರವಾದ ಸಂಗತಿಯನ್ನ ನಾನು ಪ್ರಾರಂಭ ಮಾಡ್ತೀನಿ ಇವತ್ತು. ಈ ಪೂಜ್ಯ ವಸ್ತುಗಳು ಅಂತ ಇದಾವೆ, ಅಂದ್ರೆ ಪೂಜಿಸಲ್ಪಡ್ತಕ್ಕಂತ ವಸ್ತುಗಳನ್ನ ತತ್ವಜ್ಞಾನಿಗಳು 6 ಭಾಗವಾಗಿ ವಿಭಾಗಿಸ್ತಾರೆ. ಆಮೇಲೆ ಹಿಂಗೆ ನಮ್ಮ ಜನ ಭಾವಿಸ್ಕೋಬೇಡಿ, ಬರೀ ನಮ್ಮಲ್ಲೇ ಮೂಢನಂಬಿಕೆಗಳಿದೆ, ಬರೀ ನಮ್ಮಲ್ಲೇ ದೇವತಾ ಪೂಜೆ ಇದೆ ಅಂತಲ್ಲ. ದೇವತೆಗಳು ಎಲ್ಲಾ ನಾಗರಿಕತೆನಲ್ಲೂ ಇದಾವೆ, ಮತ್ತೆ ವಿಚಿತ್ರ ದೇವತೆಗಳಿದಾವೆ. ಅದಕ್ಕೇನೋ ಅರ್ಥ ಇದೆಯೋ ತತ್ವ ಇದೆಯೋ ಗೊತ್ತಿಲ್ಲ, ಅಂತಂತ ರೂಪಗಳು ಇದಾವೆ ಬೇರೆ ಬೇರೆ ನಾಗರಿಕತೆಗಳಲ್ಲಿ. ಆದ್ರಿಂದ ಅದ್ರ ಬಗ್ಗೆ ನಾವ್ಯಾರು ಕೀಳರಿಮೆಯನ್ನು ಹೊಂದಬೇಕಾದ ಅಗತ್ಯ ಇಲ್ಲ, ಅಥವಾ ನಮ್ಮ ಸಂಸ್ಕೃತಿಗೆ ನಾವು ಬೈಕೊಳ್ಳೋ ಅಗತ್ಯ ಇಲ್ಲ. ನಮ್ಮ ಸಂಸ್ಕೃತಿಯನ್ನ ವಿಶೇಷ ರೀತಿನಲ್ಲಿ ರೂಪಿಸ್ಕೊಳ್ಳೋಣ. ಒಂದು, ಈ ಪೂಜ್ಯ ವಸ್ತುಗಳ ಬಗ್ಗೆ ಹೇಳ್ತಾ ಇದ್ನಲ್ಲ, 6 ವಿಭಾಗ ಮಾಡ್ತಾರೆ ಇದರಲ್ಲಿ. ಒಂದನೇದು ದೇವತಾ ಪೂಜೆ. ಪೂಜ್ಯ ವಸ್ತುಗಳಲ್ಲಿ ಮೊದಲನೇದು ದೇವತೆಗಳು, 2ನೇದು ಭೂತಗಳು, 3ನೇದು ಪ್ರಾಣಿಗಳು, 4ನೇದು ಪಿತೃಗಳು, 5ನೇದು ವಿಭೂತಿಗಳು ಅಥವಾ ಗುರುಗಳು, 6ನೇದು ದೇವರು. ಇಲ್ಲಿ ಮೊದಲನೇದು ದೇವತೆ, 2ನೇದು ದೇವರು. ಇದನ್ನ ನಾವು ಸರಿಯಾಗಿ ವ್ಯತ್ಯಾಸ ತಿಳ್ಕೊಬೇಕು ಪ್ರತಿಯೊಬ್ರು ಕೂಡ. ಏನ್ ನಮ್ಮ ಸ್ಪಿರಿಚುವಲ್ ಹೆಲ್ತ್ ಅಂತ ನಾವೇನ್ ಹೇಳ್ತಾ ಇದ್ದೀವಲ್ಲ, ಮೂಢನಂಬಿಕೆಗಳಿಂದ ಮತ್ತು ಗದ್ದಲಗಳಿಂದ, ಮಾಲಿನ್ಯಗಳಿಂದ ಪಾರಾಗೋದು ಕೂಡ ಆಧ್ಯಾತ್ಮಿಕ ಆರೋಗ್ಯ. ಇದಕ್ಕೆ ಆಧ್ಯಾತ್ಮಿಕ ಆರೋಗ್ಯ ಅಂತ ಕರೀತಾರೆ. ಆದ್ರಿಂದ ಈ 6 ಪೂಜ್ಯ ವಸ್ತುಗಳನ್ನ ಸರಿಯಾಗಿ ತಿಳ್ಕೊಂಡು ಅವುಗಳನ್ನ ಆರಾಧಿಸೋದ್ ನಾವು ಕಲ್ತ್ಕೊಂಡ್ರೆ ನಮ್ಮ ಜೀವನದಲ್ಲಿ ಅತ್ಯಂತ ಮಹತ್ತರವಾದ ಬದಲಾವಣೆಗಳು ಬರುತ್ತೆ. ಮೊದಲನೇದು ದೇವತಾ ಪೂಜೆ. ನಾನು ಇವತ್ತು ಇಷ್ಟು ನಿಮ್ಗೆಲ್ಲ ವಿವರಣೆ ಮಾಡಿ ಹೇಳ್ತಾ ಇದ್ದೀನಲ್ಲ, ಒಂದು ಕಾಲದಲ್ಲಿ ನಾನು ಶಿಕ್ಷಕನಾಗಿದ್ದಾಗ ನಾನೇ ಸ್ವತಃ ತಲೆ ಮೇಲೆ ಹೊತ್ಕೊಂಡ್ ಬಂದು ಗಣಪತಿ ಇಡ್ಸಿದ್ದೆ. ನಮ್ಮ ಮಕ್ಳ ಹತ್ರ ವಿದ್ಯಾರ್ಥಿಗಳಿಂದ ಗಣಪತಿ ಪೂಜೆ ಮಾಡಿಸಿದ್ದೆ. ನನಗೆ ಬೇಸಿಗೆ ರಜದಲ್ಲಿ ನಮ್ಮ ಗುರುಗಳು ಬಂದ್ರು, 1.5 ತಿಂಗಳು ಪ್ರವಚನ ಕೇಳದೆ. ಆವಾಗ ಶಾಲೆ ಪ್ರಾರಂಭ ಆಗ್ತಾ ಇತ್ತು. ನನಗೆ ಪ್ರಶ್ನೆ ಶುರು ಆಯ್ತು, ಏನಪ್ಪಾ ಅಂದ್ರೆ ದೇವತೆಗಳಿಗೂ ದೇವ್ರಿಗೂ ವ್ಯತ್ಯಾಸ ನನಗೆ ಗೊತ್ತಾಗಿದೆ, ನನಗೆ ಅರ್ಥ ಆಗಿದೆ ಚೆನ್ನಾಗಿ. ಪ್ರವಚನ ಕೇಳಿದ್ಮೇಲೆ, ಗುರುಗಳ ಸಂಪರ್ಕ ಬಂದ್ಮೇಲೆ, ಇನ್ಮೇಲೆ ನಾನು ದೇವತೆಗಳ ಪೂಜೆಯನ್ನ ನಮ್ಮ ಮಕ್ಳ ಹತ್ರ ಹೇಗ್ ಮಾಡಿಸ್ಲಿ ಅಂತ ಹೇಳ್ಬಿಟ್ಟು ನನಗೆ ಚಿಂತೆ ಶುರು ಆಯ್ತು. ಆವಾಗ ನಾನು
ವಿಚಾರ ಮಾಡಿದೆ, ಇಲ್ಲ ನಾನು ನನ್ನ ಜೀವನದ ರೀತಿನ ಬದಲಾಯಿಸ್ಕೊಳ್ಳೋಣ ಅಂತ ಹೇಳಿ ಆ ವರ್ಷ ಶಾಲೆಗೆ ಹೋಗ್ಲಿಲ್ಲ. ನಾನು ಸನ್ಯಾಸ ಮಾರ್ಗ ತಗೊಳಕ್ಕೆ ತೀರ್ಮಾನ ತಗೊಂಡ್ಬಿಟ್ಟೆ. 32 ವರ್ಷಗಳಲ್ಲಿ ಇಷ್ಟು ಅಧ್ಯಯನ ಮತ್ತು ಇಷ್ಟು ಆನಂದ ಆಗ್ತಾ ಇದೆ ನನಗೆ. ಸ್ನೇಹಿತರಿಗೆ ಹೇಳ್ತಿರ್ತೀನಿ, ನಾನು ಭಕ್ತಿಯಿಂದ ಗಣಪತಿ ಪೂಜೆ ಮಾಡಿದ್ದಕ್ಕೆ ನನಗೆ ನಿಜವಾದ ವರ ಕೊಟ್ಟನಪ್ಪ ಗಣಪತಿ. ನೀನ್ ಇನ್ನು ಮುಂದಕ್ಕೆ ಹೋಗಪ್ಪ, ಗಣಪತಿ ಅರ್ಥವನ್ನ ವಿಶೇಷವಾಗಿ ಹೇಳ್ಕೊಡು ಅಂತ ಹೇಳಿ ಅಂತ ಒಂದು ಶಕ್ತಿಯನ್ನ, ಅಂತ ಒಂದು ಭಕ್ತಿಯನ್ನ, ಅಂತ ಒಂದು ಜವಾಬ್ದಾರಿಯನ್ನ ನನಗೆ ಕರುಣಿಸಿದ್ನಲ್ಲ. ಅದಕ್ಕೆ ನೀವು ಯಾವುದನ್ನ ತುಂಬಾ ಅರ್ಥಪೂರ್ಣವಾಗಿ ಭಕ್ತಿಯಿಂದ ಮಾಡ್ತಿರೋ ದೇವ್ರ ವಿಷಯದಲ್ಲೂ ಅಷ್ಟೇನೆ, ಯಾರಿಗೂ ನಾವು ತೊಂದರೆ ಕೊಡ್ಲಾರ್ದಂಗೆ ನಮ್ಮ ಆಚರಣೆಗಳನ್ನ ಮಾಡ್ಕೊಂಡಾಗ ನಮ್ಮ ಜೀವನದಲ್ಲಿ ಖಂಡಿತ ಆಧ್ಯಾತ್ಮಿಕ ಪ್ರಗತಿ ಕೂಡ ಉಂಟಾಗುತ್ತೆ. ಈ ದೃಷ್ಟಿಯಿಂದ ಮೊದಲನೇದು ಏನು ದೇವತಾ ಪೂಜೆ ಅಂತ ಇದೆಯಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಬೇಕು ನಾವು. ರೂಪಗಳೇನಿದಾವಲ್ಲ ಇವೆಲ್ಲ ದೇವತೆಗಳು. ಈಗ ಉದಾಹರಣೆಗೆ ವಿದ್ಯೆ ಹಿಂದೆ ಒಂದು ರೂಪ ಕೊಟ್ರು ಸರಸ್ವತಿ, ಅದು ಜ್ಞಾನಶಕ್ತಿ ಅಂತ ಕರಿಬಹುದು. ಇಚ್ಛಾಶಕ್ತಿ ಹಿಂದೆ ಪಾರ್ವತಿ, ಕ್ರಿಯಾಶಕ್ತಿ ಹಿಂದೆ ಲಕ್ಷ್ಮಿ. ಹೀಗೆ ಅವ್ರಿಗೆ ಪುರುಷರನ್ನ ಕಲ್ಪಿಸಿದ್ರು ತ್ರಿಮೂರ್ತಿಗಳು ಅಂತ ಹೇಳ್ಬಿಟ್ಟು. ಹೀಗೆ 33 ಕೋಟಿ ದೇವತೆಗಳು ಅಂತ ಹೇಳ್ತಾ ಇದ್ರು. ಪ್ರಾಯಶಃ ನನ್ಗನ್ಸುತ್ತೆ 33 ಕೋಟಿ ದೇವತೆಗಳು ಅಂದ್ರೆ ಆಗಿನ ಕಾಲದ ಜನಸಂಖ್ಯೆನೇ ಇರ್ಬೋದೇನೋ, ಯಾವ್ದೋ ಕಾಲಕ್ಕೆ ಇರ್ಬೋದೇನೋ ಗೊತ್ತಿಲ್ಲ. ಎಲ್ಲರನ್ನೂ ದೇವತೆಗಳನ್ನಾಗಿ ಕಾಣುವ ಒಂದು ಭಾವನೆ ಇತ್ತೇನೋ ಅವಾಗ. ಎಂತ ಒಳ್ಳೆ ಭಾವನೆ ನೋಡಿ ಅದು. ಆ ದೃಷ್ಟಿಯಿಂದ ನಮ್ಮ ಭಾರತೀಯರು ನಾವೆಲ್ಲರೂ ಚೆನ್ನಾಗಿ ನಡ್ಕೊಂಡ್ರೆ 144 ಕೋಟಿ ದೇವತೆಗಳು ಅಂತೀನಿ ನಾನು. ಎಲ್ಲರೂ ದೇವತೆಗಳಾಗ್ಬೋದು ಅಂತ ಒಂದು ಅವಕಾಶವನ್ನ ಪರಮಾತ್ಮ ಮಾನವ ಜನ್ಮಕ್ಕೆ ಕೊಟ್ಟಿದ್ದಾನೆ. ಬೇರೆ ಯಾವ ಪ್ರಾಣಿಗಳಿಗೂ ಈ ಸೌಕರ್ಯ ಇಲ್ಲ. ಆದ್ರಿಂದ ದೇವತೆಗಳ ಆಗುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ಮತ್ತು ದೇವತಾ ಪೂಜೆಯನ್ನ ಅರ್ಥಪೂರ್ಣವಾಗಿ ಮಾಡುವ ಪ್ರಯತ್ನವನ್ನ ಮಾಡಿ. ಕೇಳಿದ್ರಲ್ಲ, ಪಟಾಕಿಗಳಿಂದ ದುಷ್ಪರಿಣಾಮಗಳು ಹೇಗಾಗ್ತವೆ ಅನ್ನೋದ್ರ ಕುರಿತಂಗೆ, ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಪ್ರಗತಿ ಹೇಗಾಗುತ್ತೆ ಅನ್ನೋದ್ರ ಕುರಿತಂಗೂ ಅನೇಕ ವಿಚಾರಗಳನ್ನ ಇವತ್ತು ಸ್ವಾಮೀಜಿಯವರು ನಮ್ಗೆ ತಿಳಿಸಿದ್ರು. ಈ ವಾರ ನಾವು 34ನೇ ಸಂಚಿಕೆಯ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ ಬಹುಮಾನ ಗಳಿಸಿದವರು ಯಾರು ಅಂತ ಹೇಳಿ ನೋಡೋಣ. ಜೊತೆಗೆ ಈಗ ಇವತ್ತಿನ ಪ್ರಶ್ನೆ. ಈ ವಾರದ ಪ್ರಶ್ನೆ, ಪೂಜ್ಯ ವಸ್ತುಗಳು 6, ಅವುಗಳು ಯಾವುವು? ಪ್ರಶ್ನೆ ಇನ್ನೊಮ್ಮೆ, ಪೂಜ್ಯ ವಸ್ತುಗಳು 6, ಅವುಗಳು ಯಾವುವು? ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ: ಶ್ರೀ ಗುರು ಬಸವ ಮಹಾಮನೆ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ಪೋಸ್ಟ್ ಬಾಕ್ಸ್ ಸಂಖ್ಯೆ 1, ಪಿನ್ ಕೋಡ್ ನಂಬರ್ 580007. ತಮ್ಮ ಉತ್ತರಗಳನ್ನು ವಾಟ್ಸ್ಆಪ್ ಸಂಖ್ಯೆ ಮೂಲಕವೂ ಕಳಿಸಬಹುದು. ಸಂಖ್ಯೆ 8073979683. ಕೇಳುಗರೆ, 34ನೇ ಸಂಚಿಕೆಯ ಪ್ರಶ್ನೆ, ಅಂತರಂಗದಲ್ಲಿ ಶಿವನಿರುವುದರ ಬಗ್ಗೆ ಬಸವಣ್ಣನವರು ಹೇಳಿದ ವಚನವನ್ನು ಬರೆದು ಕಳಿಸಿರಿ. ಉತ್ತರ: ಕತ್ತಲೊಳಗೆ ಹೊನ್ನುಂಟು, ಮರದೊಳಗೆ ಅಗ್ನಿಯುಂಟು, ಹಾಲೊಳಗೆ ತುಪ್ಪ ಉಂಟು, ಅಂತರ್ಯಾಮಿಯಲ್ಲಿ ಶಿವನಿಹನು. ಇದೇನೋ ಕಾರಣ? ಕತ್ತಲೆ ಕಾಣಬಾರದು, ತೋರಬಲ್ಲ ಗುರು ಸುಳಿಯನು ಕೂಡಲ ಸಂಗಮ ದೇವ. ಸರಿಯಾಗಿ ಉತ್ತರಿಸಿ ಬಹುಮಾನಕ್ಕೆ ಆಯ್ಕೆಯಾದ ನಮ್ಮ ಅದೃಷ್ಟಶಾಲಿ ವಿಜೇತರು: ಪ್ರಥಮ ಅದೃಷ್ಟಶಾಲಿಗಳು ಚೇತನಾ ಜೋಶಿ, ಗೌಳಿಗಲ್ಲಿ, ರಾಯರ ಮಠದ ಹತ್ತಿರ, ಮಾಡಮಟ್ಟಿ, ಧಾರವಾಡ. ದ್ವಿತೀಯ ಅದೃಷ್ಟಶಾಲಿ ವಿಜೇತರು ಮಲ್ಲನಗೌಡ ಪಾಟೀಲ್, ತವಸುದ್ದಿ, ರಾಯಭಾಗ ತಾಲೂಕು, ಬೆಳಗಾವಿ ಜಿಲ್ಲೆ. ತೃತೀಯ ನಮ್ಮ ಅದೃಷ್ಟಶಾಲಿ ವಿಜೇತರು ಮಹಾದೇವ ದಾನಪ್ಪ ಸಂಘ, ಹಲಸಂಗಿ, ಚಡಚಣ ತಾಲೂಕು, ವಿಜಯಪುರ ಜಿಲ್ಲೆ. ವಿಜೇತರಿಗೆ ಅಭಿನಂದನೆಗಳು. ಕೇಳುಗರೆ, 35ನೇ ಸಂಚಿಕೆಯ ವಿಜೇತರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು. ಇದುವರೆಗೆ ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ ಪ್ರಭುಗೌಡ ವಿ ಕೆಂಚನಗೌಡ್ರ, ನಿವೃತ್ತ ಪ್ರಧಾನ ಸಸ್ಯ ತಳಿ ಅಭಿವೃದ್ಧಿ ವಿಜ್ಞಾನಿ, ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ. ನಿರೂಪಣೆ ಜಿ ಸುರೇಖಾ ಸುರೇಶ್. ಸಂಯೋಜನೆ ಸೋಮಶೇಖರ್ ರೂಳಿ. ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್. ನಿರ್ಮಾಣ ಶರಣಬಸವ ಚೋಳೀನ್. ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು.
ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಒತ್ತಡದ ಜೀವನ, ಕಲಬೆರಕೆ ಆಹಾರ, ವ್ಯಾಯಾಮ ರಹಿತ ಬದುಕು, ವೈಜ್ಞಾನಿಕ ಸಾಧನಗಳ ದುರ್ಬಳಕೆ, ಇವುಗಳಿಂದ ಉಂಟಾದ ಬೊಜ್ಜು, ಮೂಲವ್ಯಾಧಿ, ಅಪೆಂಡಿಕ್ಸ್, ಟಾನ್ಸಿಲೈಟಿಸ್, ಮಧುಮೇಹ, ರಕ್ತದೊತ್ತಡ, ಹೃದ್ರೋಗ, ಮೂತ್ರಕೋಶ, ಪಿತ್ತಕೋಶದಲ್ಲಿ ಕಲ್ಲು, ಮೈಗ್ರೇನ್, ಚರ್ಮ ರೋಗ, ಕ್ಯಾನ್ಸರ್, ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ 9448100282 ಮತ್ತು 8073979683. ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು. ಮತ್ತೆ ಮುಂದಿನ ಗುರುವಾರ ನಿಸರ್ಗ ಜ್ಞಾನಾಮೃತ.